ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಹಿರಿಯರು, ವಿಶೇಷವಾಗಿ 3 ಮುತ್ತುಗಳಲ್ಲಿ ಬಂದಿದ್ದಾರೆ. ಒಂದು ನಮ್ಮನ್ನು ಯಾವಾಗಲೂ ರೋಮಾಂಚನದಲ್ಲಿ ಇಡುವ ದೇಸಾಯಿ ಅವರು. ಹಕ್ಕಿ ತೋರಿಸಿ, ಕ್ಯಾಮ್ರಾ ತೋರಿಸಿ, ಗೆರೆ ಎಳೆದು, ಚಿತ್ರ ಬರೆದು, ಎಲ್ಲೆಲ್ಲಿ ಬೇಕಲ್ಲೆಲ್ಲ ತೋರಿಸಿ. ಇವತ್ತು ಬೆಳಗ್ಗೆ ನಾನು ಒಳ್ಳೆ ಡೈಲಾಗ್ ಹೊಡೆದೆ. ಗಾಂಧಿ ಹೇಳಿದ 3 ಮಂಗ, ಇಲ್ಲಿ 300 ಮಂಗಗಳಿದ್ದಾವೆ, ನಿಮ್ಮ ಕಾರಿನ ಕಿಟಕಿ ಹಾಕಿ ಅಂತ. ಯಾವಾಗಲೂ ಈ ಎಚ್ಚರವನ್ನ ನಮಗೆ ಕೊಡ್ತಾ ನಮ್ಮೊಳಗೆ ಗಾಂಧಿಯನ್ನ, ವಿವೇಕಾನಂದರನ್ನ ಇರಿಸಿದಂಥ ದೇಸಾಯಿ ಅವರಿದ್ದಾರೆ. ಬಹಳ ವಿಶೇಷವಾಗಿ ಕೌಲಗಿಯವರ ಬಗ್ಗೆ ಕೇಳ್ತಾನೆ ಇದ್ವಿ. ಕೌಲಗಿಗೂ ನನಗೂ ಮುಖಾಮುಖಿ ಪರಿಚಯ, ಆದರೆ ಕೌಲಗಿ ನಮಗೆ ಪರಿಚಯ. ಕೌಲಗಿಯವರ ಮಾತು ಕೇಳಬೇಕು ಅನ್ನೋ ಇದು. ಮತ್ತೆ ಇನ್ನು ಗೆಳೆಯ ರವಿಕುಮಾರ್ನ ನಾನು ಹಿಂಡಿದಷ್ಟು ಬಹುಶಃ ಕರ್ನಾಟಕದಲ್ಲಿ ಯಾರು ಹಿಂಡಿಲ್ಲ. ಯಾವುದೇ ವಿಪ್ಲವದ ಪರಿಸ್ಥಿತಿ ನಮ್ಗೆ ಎದುರಾದಾಗ, ಅದು ಪರಿಸರದ್ದಿರ್ಬೋದು, ಅದು ವಿಜ್ಞಾನದ್ದಿರ್ಬೋದು, ಅದು ಸಾಮಾಜಿಕ ಚಿಂತನೆದಿರ್ಬೋದು, ಅಲ್ಲಿ ರವಿಕುಮಾರ್ ಇರ್ತಾರೆ. ರವಿಕುಮಾರ್ನ ಜೊತೆ ಕೂರಿಸ್ಕೊಂಡು ಒಂದು ಸಂವಾದ ಮಾಡಿದರೆ ನಮಗೊಂದು ಹೊಸ ಹೊಳಕು ಸಿಗುತ್ತೆ. ಅದು ಮತಾಂಧತೆ ಮುಗಿಲು ಬಿಟ್ಟದಾಗಿರ್ಬೋದು, ಅದು ಈ ದೇಶದ ಭಾವೈಕ್ಯತೆಗೆ ಧಕ್ಕೆ ಬಂದಾಗಿರ್ಬೋದು, ಈ ದೇಶದ ಜೀವ ಸಂಕಲಗಳಿಗೆ ಅಪಾಯ ತಪ್ಪದಾಗಿರ್ಬೋದು. ಈಗ ನಿರಂತರವಾಗಿ ಆಗ್ತಾ ಇರುವ ಪರಿಸರದ ವಿಪ್ಲವದ ಸಂದರ್ಭದಲ್ಲಿ ರವಿಕುಮಾರ್ ಯಾವಾಗಲೂ ಜನರ ನಡುವೆ ಮಾತಾಡಲಿಕ್ಕೆ ನಮಗೆ ಸಿಗ್ತಿರ್ತಾರೆ. ಹಾಗಾಗಿ ನಮ್ಮೂರಿನಲ್ಲಿರುವಂಥ ಬಹಳ ದೊಡ್ಡ ಆಸ್ತಿ ಅದು. ಆಧುನಿಕ ಅಭಿವೃದ್ಧಿ ಸೃಷ್ಟಿಸಿರುವ ಸಮಸ್ಯೆಗಳಿಗೆ ಗಾಂಧಿ ಅವರ ವಿಚಾರದಲ್ಲಿ ಪರಿಹಾರ ಇದೆಯಾ ಅಂತ ನಾನು ಹೆಚ್ಚು ಕಡಿಮೆ ಅದರೊಳಗಡೆ ಹುಡುಕಾಟ ನಡೆಸ್ತಾ ಇರೋದ್ರಿಂದ ಕುತೂಹಲ ಇದೆ ನಾವು ಮಾತಾಡಲಿಕ್ಕೆ. ಮತ್ತು ಇವತ್ತಿನ ಕಾಲಘಟ್ಟದ ಹೊಸ ಕಾಲದ ಜನರಿಗೆ ಗಾಂಧಿ ಬೇಕಾ ಅನ್ನೋ ಪ್ರಶ್ನೆ ಇಲ್ಲವೇ ಇಲ್ಲ. ಗಾಂಧಿ ಇಲ್ಲ ಅಂತ ಹೇಳಿದ್ರೆ ಬದುಕೇ ಇಲ್ಲ ಅಂತ, ಗಾಂಧಿ ಇಲ್ಲ ಅಂದ್ರೆ ಮನುಷ್ಯತ್ವವೇ ಇಲ್ಲ ಅಂತ. ಮನುಷ್ಯನೊಳಗಡೆಗೆ ಗಾಂಧಿ ಬರದೇ ಇದ್ರೆ ನಾವು ಮನುಷ್ಯರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಜಗತ್ತು ಕಂಡುಕೊಂಡಿರುವಂಥ ಸತ್ಯ. ಹಾಗಾಗಿ ಹೊಸ ಕಾಲದ ಜನರ ನಡುವೆ ಗಾಂಧಿಯನ್ನ ಹೇಗೆ ಹುಡುಕಬೇಕು, ಗಾಂಧಿಯನ್ನ ಹೇಗೆ ಮರುಸ್ಥಾಪನೆ ಮಾಡಬೇಕು, ಅಥವಾ ಗಾಂಧಿಯನ್ನ ಹೇಗೆ ಹೊಸ ಸಂವಹನದ ರೂಪವಾಗಿ ತಗೊಂಡೋಗ್ಬೇಕು, ಈ ವಿಚಾರವಾಗಿ ಸಂತೋಷ್ ಕೌಲಗಿ ಅವರು ನಮ್ಮ ನಡುವೆ ಮಾತಾಡ್ತಾ ಇರೋದನ್ನು ಕೇಳಬೇಕು ಅಂತಿದ್ವಿ ಹೊಸ ಮಕ್ಕಳ ನಡುವೆ. ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳಕ್ ಬಯಸೋದು ಶಾಸಕರಿಗೆ. ಬಹುಶಃ ಶಾಸಕರು ಬಂದಿದ್ರೆ ನನಗೆಲ್ಲ ಅವಕಾಶ ಇರ್ತಿರ್ಲಿಲ್ಲ. ಶಾಸಕರು ಬರದೇ ಇರುವ ಕಾರಣಕ್ಕಾಗಿ ಮತ್ತು ಗೆಳೆಯ ರೋಹಿತ್ ಜೊತೆ ಇರುವ ಸಲಿಗೆಯ ಕಾರಣಕ್ಕಾಗಿ, ಅಥವಾ ಅವರು ನನಗಿರುವ ಸಲಿಗೆಯ ಕಾರಣಕ್ಕಾಗಿ. ಸೊ ನಾಳೆ ನೀವೇ ಬಂದು ಒಂಚೂರು ಉದ್ಘಾಟನೆ ಮಾತಾಡಿ ಅಂತಂದ್ರೆ ನನಗೆ ಶಾಕ್ ಅದು. ಯಾಕೆ ಅಂತ ಹೇಳಿದ್ರೆ ಉದ್ಘಾಟನೆ ಮಾಡಲಿಕ್ಕೆ ಬಹಳ ದೊಡ್ಡ 2 ಥರದ ವ್ಯಕ್ತಿತ್ವ ಬೇಕು. ಒಂದು, ಈ ಹಾದಿಯಲ್ಲಿ ಹೆಚ್ಚು ಸೌಲಭ್ಯರಿರಬೇಕು, ಇಲ್ಲ ಗಣ್ಯ ವ್ಯಕ್ತಿಗಳಿರಬೇಕು. ಶಾಸಕರು ಅವರು ಇವರು. ಶಾಸಕರಿಗೆ ಉದ್ಘಾಟನೆಗೆ ಇರುವಂಥ ಒಂದು ಡಿಫಾಲ್ಟ್ ಅದು. ಶಾಲಾ ಅಭಿವೃದ್ಧಿಯ ಅಧ್ಯಕ್ಷರಾಗಿರುವ ಕಾರಣಕ್ಕೆ ಅವರು ಉದ್ಘಾಟನೆ ಮಾಡಬೇಕಾಗಿರೋದು ಸಕಾಲಿಕ. ಹಾಗಾಗಿ ಅವರಿಲ್ಲದ ಜಾಗವನ್ನ ನನಗೆ ಕೊಟ್ಟಿರೋದಕ್ಕೆ ನಾನು ತುಂಬ ಖುಷಿಯಿಂದ ಮತ್ತು ಅಷ್ಟೇ ಹೆದರಿಕೆಯಿಂದ ಒಪ್ಕೊಳ್ತಿದ್ದೀನಿ. ಮತ್ತು ರೋಹಿತ್ಗೆ ಧನ್ಯವಾದಗಳನ್ನು ಹೇಳ್ತೀನಿ. ಕಾರಣ ಇದೆ, ಯಾಕೆಂದ್ರೆ ನನಗೂ ಆಗಾಗ ರೋಹಿತ್ ಬೇಕಾಗ್ತಾರೆ. ಸೊ ಸಾಲದ ರೂಪದಲ್ಲಿ ನಾನು ಇದನ್ನು ಒಪ್ಕೊಂಡಿದ್ದೇನೆ, ಜೊತೆಲಿ ಬಂದಿದ್ದೀನಿ. 3ನೇದು ವಿಶೇಷವಾಗಿ ಗಾಂಧಿ ಅಂತ ಹೇಳುವಾಗ ನಮಗೆ ಬಹಳ ರೋಮಾಂಚನ ಆಗುತ್ತೆ. ಆದರೆ ಇವತ್ತಿನ ಕಾಲದ ಮಕ್ಕಳಿಗೆ ಅದು ರೋಮಾಂಚನ ಆಗೋದಿಲ್ಲ. ಕೆಲವು ಕಡೆ ನಾನಾಗೇ ಸಂಶೋಧನೆ ಮಾಡಿ ಕಂಡುಕೊಂಡಂಥ ಸತ್ಯ ಮತ್ತು ಕೆಲವು ಮಕ್ಕಳ ಜೊತೆ ನಾವು ಮಾತಾಡಿದಂಥ ಈಗಿನ ಕಾಲಘಟ್ಟ ಯಾವುದು ಅಂದರೆ ನವೋದಯದ ಕಾಲಘಟ್ಟದಲ್ಲಿ, ನ್ಯೂ ಲಿಬರಲ್, ನವ ಉದಾರವಾದಿ ಕಾಲಘಟ್ಟದಲ್ಲಿ ಹುಟ್ಟಿದ ಮಕ್ಕಳು. ಉದಾರವಾದಿ ಕಾಲಘಟ್ಟದಲ್ಲಿ ಗಾಂಧಿ, ನೆಹರು, ಅಂಬೇಡ್ಕರ್ ಇವರೆಲ್ಲರೂ ನಗಣ್ಯವಾಗುವ ಕಾಲಘಟ್ಟ, ನಗಣ್ಯವಾಗುವ ಹೊತ್ತು, ಅಥವಾ ಅವರು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸದೇ ಇರುವಂತಹ ಒಂದು ವರ್ಗದ ಜನರ ನಡುವೆ ಮಾತನಾಡುವಂತಹ ಕಾಲಘಟ್ಟದ ಒಳಗಡೆ ನಾವು ಗಾಂಧಿಯ ಬಗ್ಗೆ ಮಾತಾಡ್ಲಿಕ್ಕೆ ಗೊತ್ತಿದೆ. ಗಾಂಧಿ ಮಾತ್ರ ಅಲ್ಲ, ಪ್ರಾಸ್ತಾವಿಕವಾಗಿ ರೋಹಿತ್ ಮಾತಾಡುವಾಗ ಗಾಂಧಿ, ಅಂಬೇಡ್ಕರ್, ವಿವೇಕಾನಂದ, ಕುವೆಂಪು, ರಾಜಾರಾಮ್ ಮೋಹನ್ ರಾಯ್, ಫುಲೆ ಇವರೆಲ್ಲ ಭಾರತದ ನೆಲದಲ್ಲಿ ಭಾರತೀಯತೆಯನ್ನ ಮತ್ತು ಮೌಲ್ಯಗಳನ್ನ, ವಿಶ್ವ ಮಾನವತ್ವವನ್ನ ಜಗತ್ತಿಗೆ ಕಟ್ಟಿಕೊಟ್ಟಂತ ಮಹನೀಯರು
ಯಾವಾಗಲೂ ಅಜರಾಮರ ಆಗಿರುವಂಥವ್ರು. ಈಗ ಇನ್ನೂ ಗಟ್ಟಿಯಾಗಬೇಕಲ್ಲ ನಮ್ಮ ನೆಲದ ಒಳಗಡೆ ಅಂತ ನಿರೂಪಕರು ಹೇಳುವಾಗ ಪ್ರಾರಂಭದಲ್ಲೇ 5 ಶಬ್ದಗಳನ್ನು ಬಳಸಿದರು. ಯುದ್ಧ ಅದ ದಾಹ ಏರ್ತಾ ಇರುವಂಥ ಕಾಲಘಟ್ಟ ಇದು, ಧರ್ಮ ಸಂಘರ್ಷಗಳು ನಡೀತಾ ಇರುವಂಥ ಕಾಲಘಟ್ಟ, ನಿರುದ್ಯೋಗಗಳು ತಾಂಡವ ಆಡ್ತಾ ಇರುವಂಥ ಕಾಲಘಟ್ಟ, ಭ್ರಷ್ಟಾಚಾರ ಮುಗಿಲು ಮಿಟ್ಟಿರೋ ಕಾಲಘಟ್ಟ, ಪರಿಸರ ಸಮತೋಲನವನ್ನು ಕಳ್ಕೊಂಡು ನಾಶ ಆಗ್ತಾ ಇರುವ ಕಾಲಘಟ್ಟದಲ್ಲಿ ನಾವು ಗಾಂಧಿಯ ಜೊತೆ ಮಾತಾಡಬೇಕಾಗಿದೆ ಅಂತ. ಎಲ್ಲ ಕಡೆಯೂ ಗಾಂಧಿ ಬೇಕಾಗಿದೆ. ಈ ನಿಟ್ಟಿನ ಒಳಗಡೆ ವಿಶೇಷವಾಗಿ NSS, ನಾನಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ತಾ ಇರೋದು NSSನ ಆಯ್ದ ವಾಲಂಟಿಯರ್ಗಳು ಇವತ್ತಿನ ಇಡೀ ಕಮ್ಮಟದಲ್ಲಿದ್ದಾರೆ. ಕಮ್ಮಟ ಅಂತಂದ್ರೆ ಸುಮ್ಮನೆ ಭಾಷಣ ಮಾಡಿ ಯುದ್ಧವಾಗೋದಲ್ಲ ಅಂತ. ಕಮ್ಮಟ ಅಂತಂದ್ರೆ ನನ್ನನ್ನು ನಾನು ಅಪ್ಡೇಟ್ ಮಾಡ್ಕೊಳ್ಳೋದು, ನನ್ನನ್ನು ನಾನು ಶಾರ್ಪ್ ಮಾಡ್ಕೊಳ್ಳೋದು. ಯುದ್ಧ ಕಾಲದಲ್ಲಿ ಎಲ್ಲ ಅಸ್ತ್ರಗಳನ್ನು ಶಾರ್ಪ್ ಮಾಡ್ತಾರೆ. ಕ್ರಿಕೆಟ್ ಆಡುವಾಗ ಅಥವಾ ಯಾವುದೋ ಸ್ಪೋರ್ಟ್ಸ್ ಆಡುವಾಗ ತಮ್ಮನ್ನು ತಾನು ಶಾರ್ಪ್ ಮಾಡಿಕೊಡ್ತಾರಲ್ಲ, ಹಾಗೆ ಸಮಾಜವನ್ನು ಕಟ್ಟಕೊಡೋದು. ಅಲ್ಲೇ ಹೇಳಿದ್ರು ನಾಟ್ ಮೀ ಬಟ್ ಯು ಅಂತ. ನನಗೊಬ್ಬನಿಗೆ ಅಲ್ಲ, ನನಗೋಸ್ಕರ ಅಲ್ಲ, ಸೊಸೈಟಿಗೆ, ಸಮಾಜಕ್ಕೆ, ನಿಮಗೆ. ಈ ಸಮಾಜಕ್ಕೆ ಏನು ಕೊಡಬೇಕು? ಪ್ರಜಾಪ್ರಭುತ್ವದ ಕಾಲಘಟ್ಟದಲ್ಲಿ ನಿಂತಿರುವ ನಾವು, ಪ್ರಜಾಸತ್ತತೆಯನ್ನು ಆನಿಸಿಕೊಂಡಿರುವ ನಾವು 5 ಮಂತ್ರಗಳನ್ನು ಇಟ್ಕೊಂಡಿದ್ದೀವಿ. ಧರ್ಮನಿರಪೇಕ್ಷತೆ ಅನ್ನೋದು, ಸಮಾನತೆ ಅನ್ನೋದು, ಮಹಿಳಾ ಗೌರವ ಅನ್ನೋದು. ಈ ನಮ್ಮ ಅಷ್ಟನ್ನು ಕೂಡ ಈ ನೆಲದೊಳಗಡೆ ಗಟ್ಟಿಯಾಗಿ ಅಚ್ಚೊತ್ತಿಸಬೇಕು. ಇದೇ ನಮ್ಮ ಡೆಮೋಕ್ರಸಿಯನ್ನು ಗಟ್ಟಿ ಮಾಡೋದು. ಇದು ನಮ್ಮ ಧ್ಯೇಯ. ಆಟಗಾರನಿಗೆ ಮೆಡಲ್ ಹೇಗೆ ಧ್ಯೇಯ ಆಗಿರುತ್ತೋ ಹಾಗೆ ಒಬ್ಬ ಸಮಾಜವನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಹೊರಟರು. NSS ಅಂತಂದ್ರೆ ಸಮಾಜವನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಇವತ್ತಿನ ಕಾಲಘಟ್ಟದ ಮಕ್ಕಳನ್ನು ಗಟ್ಟಿಗೊಳಿಸೋದು ಅಂತ ಅರ್ಥ. ಹಾಗಾಗಿ ನಾವು NSS ಹುಡುಗರನ್ನ ವಿಶೇಷವಾದ ಹುಡುಗರು ಅಂತ ಕರಿತೀವಿ. ಕಾಲೇಜಿನಲ್ಲಿ 100 ಜನ, 200 ಜನ, 300 ಜನ ಇದ್ರೆ 50 ಜನ NSS ಹುಡುಗರನ್ನ ಹೇಗೆ ಇಟ್ಕೊಳ್ತೀವಿ ಅಂತಂದ್ರೆ ಸಮಾಜ ಸೇವೆ ಅಂತಲ್ಲ, ಅದು ಇಂಡಿಯನ್ ಡೆಮೋಕ್ರಸಿಯನ್ನ, ನಾನು ಭಾರತವನ್ನ ಗುರಿಯಾಗಿ ಇಟ್ಕೊಂಡಾಗ ಭಾರತದ ಡೆಮೋಕ್ರಸಿಯನ್ನ ಜನರ ಮನೆ ಒಳಗಡೆ ತರಂಥದ್ದು, ಜನರ ಮನಸ್ಸಿನೊಳಗಡೆ ನಾಟಿಸುವಂಥದ್ದು, ಜನರ ದೈನಂದಿನ ಜೀವನದಲ್ಲಿ ಅಳವಡಿಸಲಿಕ್ಕೆ ಬೇಕಾಗಿರುವಂತೆ ನಾನು ಕೆಲಸ ಮಾಡೋದು. ಅದಕ್ಕೆ ಬೇಕಾಗಿರುವಂಥ ಕೆಲವು ಮೆಟ್ಟಲುಗಳೆಲ್ಲ ಇದಾವಲ್ಲ, ಮಾನುಷತ್ವ, ಸರ್ವಧರ್ಮ ಸಮಾನತೆ, ಜಾತ್ಯತೀತತೆ, ಇವೆಲ್ಲವೂ ಅದರ ಕೋರುಗಳನ್ನು ನಾನು ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನನ್ನ ದೇಹವನ್ನು ಅದರ ಜೊತೆ ಹಾಕಲಿಕ್ಕೆ ಹೊರಡ್ತಾ ಇರುವಂಥ ಒಂದು ದೊಡ್ಡ ಪಡೆ, ಅದು ತಂಡು, ನಾಳಿನ ಭವಿಷ್ಯ. ಆ ಭವಿಷ್ಯದ ಮಕ್ಕಳು ಹೆಚ್ಚು ಈ ದೇಶವನ್ನ, ಈ ದೇಶದ ಸಾಂಸ್ಕೃತಿಕ ನೆಲೆಗಟ್ಟನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೇಶವನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಗಾಂಧಿಯನ್ನ ಅರ್ಥ, ಯಾರು ಹೇಳ್ತಿದ್ರು ನಮ್ಗೆ ಅರ್ಥ ಆಗಬೇಕಂದ್ರೆ ಗಾಂಧಿಯನ್ನು ಓದಿ ಅಂತ. ಗಾಂಧಿಯನ್ನ ಓದಿದ್ರೆ ದೇಶ ಅರ್ಥ ಆಗುತ್ತೆ ಅಂತ. ಖಂಡಿತ ಇವತ್ತಿನ ಕಾಲಘಟ್ಟ ನನಗೆಷ್ಟು ಭಯ. ಗಾಂಧೀಜಿಗೆ ಈಗ 155 ವರ್ಷ. 5 ವರ್ಷದ ಹಿಂದೆ 150 ವರ್ಷ ಗಾಂಧಿಯ ಆಚರಣೆ ಆಗಬೇಕಾಗಿತ್ತು. ಈ ದೇಶದಲ್ಲಿ ಆ ಪ್ರಮಾಣದ ಗಾಂಧಿಯ ಸೆಲೆಬ್ರೇಷನ್ ಆಯ್ತಾ? ಇದು ನಾವು ನನಗೆ 2 ವರ್ಷದ ಹಿಂದೆ ನಾನೊಂದು ಲೇಖನನೇ ಬರೆದೆ. ಆ ಲೇಖನಕ್ಕೆ ಬಹಳ ಮೆಚ್ಚುಗೆಯೂ ಕೂಡ ಬಂತು. ಏನು ಅಂದ್ರೆ ಗಾಂಧಿಯನ್ನು ನಾವು ಮರೆತು ಬಿಟ್ವಾ ಅಂತ. ಗಾಂಧೀಜಿಗೆ 150 ವರ್ಷ ಆಗುತ್ತೆ ಅಂತ ನಮ್ಮ ಘನ ಸರ್ಕಾರಗಳಿಗೆ ಗೊತ್ತಾಗುತ್ತೆ. ಒಬ್ಬ ರಾಷ್ಟ್ರಪಿತನನ್ನ ಹೊಸ ಕಾಲದ ಮಕ್ಕಳಿಗೆ ನಾವು ಬಹುಮುಖಿಯಾಗಿ ಹೇಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಯೋಜನೆಗಳಿಲ್ಲ, ನಮ್ಮ ಹತ್ರ ಪ್ಲಾನ್ ಇಲ್ಲ, ನಮ್ಮ ಹತ್ರ ಹಣ ಇಡ್ಲಿಕ್ಕಾಗಲಿಲ್ಲ. ಆ ಥರದೊಂದು ಸೆಲೆಬ್ರೇಷನ್ ಮನೆ ಮಾತಾಗಬೇಕಾಗಿತ್ತು 1 ವರ್ಷದ ಹಿಂದೆ. ಅದಾಗಲೇ ಇಲ್ಲ. ಯಥಾವತ್ತಾಗಿ ಅಕ್ಟೋಬರ್ 2ಗೆ ಏನು ಗಾಂಧಿ ಜಯಂತಿ ಬರುತ್ತೆ, ಅದೇ ಥರದಲ್ಲಿ ಗಾಂಧಿ ಜಯಂತಿ ಆಗಿ ಹೋಯಿತು. ಗಾಂಧೀಜಿಗೆ 150ನೇ ಜನ್ಮದಿನಾಚರಣೆ ಆಗುವಾಗ ಉತ್ತರ ಪ್ರದೇಶದ ಹಾಥರಸ್ನಲ್ಲಿ ಒಂದು ದಲಿತ ಹುಡುಗಿಯ ಅತ್ಯಾಚಾರ ಆಗುತ್ತೆ, ಮತ್ತೆ ಅವಳನ್ನು ಕೊಂದು ಹಾಕಲಾಗುತ್ತೆ. ಅವತ್ತಿನ ದಿನವೇ ಗಾಂಧಿ 150, ಅವತ್ತೇ ಆ ಹೆಣ್ಣು ಮಗುವಿನ ಅತ್ಯಾಚಾರ ಮತ್ತು ಇದು ನಡೆಯುತ್ತದೆ. ಅದೊಂದು ದೊಡ್ಡ ಸುದ್ದಿ ಆಗುತ್ತೆ, ಬೀದಿಗಿಳಿಯುತ್ತೆ, ಗಾಂಧಿ ಅಳ್ತಾ ಬಂತಿರ್ತಾರೆ. ಇವತ್ತು ಗಾಂಧಿ 6 ಪ್ಯಾಕ್ನಲ್ಲಿ ನಾವು ಗಾಂಧೀಜಿಯನ್ನು ನೋಡ್ತಾ ಇದ್ದೀವಿ. ನೋಡುವ ಕಾಲಘಟ್ಟ ಬಂದ್ಬಿಟ್ಟಿದೆ. ನೀವೆಲ್ಲೇ ಗಾಂಧಿ ಮುಂದ್ಗಡೆ ಒಂದು ಸ್ಮಾರಕ ತೆಗೆದ ತಕ್ಷಣ ಚಿತ್ರಕಾರ ಗಾಂಧೀಜಿಯ ಚಿತ್ರವನ್ನು 6 ಪ್ಯಾಕ್ ಅಲ್ಲೇ ಮಾಡ್ತಾನೆ. ಈಗ ಶಿವನ ಚಿತ್ರ ನೋಡಿ, 6 ಪ್ಯಾಕ್ ಶಿವ ಬರ್ತಾ ಇದೆ. ನಾವು ನೋಡುವ ಶಿವನೇ ಬೇರೆ, ಬರುವ ಅಂದ್ರೆ ಕಲಾವಿದನ ಕಲೆಯ ಪರಿಕಲ್ಪನೆಯೇ ಬದಲಾಗಿರುವಂಥ ಸನ್ನಿವೇಶದ ಒಳಗಡೆ ನಾವು ಹೇಗೆ ಹೊಸ ಇದನ್ನು ಕಟ್ಟಬೇಕು. ನಾನು ವಾಪಸ್ ಬರ್ತೀನಿ, ಮತ್ತೆ ಅಲ್ಲಿ ಹೋಗ್ತೇನೆ. ಈಗ ತುಂಬ ಶಾಲೆಗಳಿದ್ದಾವೆ. ಈಗ ಶಾಲೆ ಕಲಿಕೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಸಾಮಾಜಿಕ ಸಮನ್ವಯವೋ ಅಥವಾ ಸಾಮಾಜಿಕ ಬದ್ಧತೆಯಿಂದ ಅದೊಂದು ಸರಕಾಗಿಬಿಟ್ಟಿದೆ. ಅದೊಂದು ಕಮಾಡಿಟಿಯಾಗಿ ಪರಿವರ್ತನೆ ಆಗಿರುವ ಹಿನ್ನೆಲೆಯ ಒಳಗಡೆ ಹಾಸನ ನಗರದ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಈ ಕ್ಲಾಸಿನ ಮಧ್ಯದಲ್ಲಿ ಒಂದಿಷ್ಟು ಮಾತಾಡ್ತಾರೆ. ಇದು ನನ್ನನ್ನು ನಡುಗಿಸಿದ, ಹೆಚ್ಚು ಕಡಿಮೆ ರೋಹಿತ್ ರವಿಕುಮಾರ್ಗೆ ವಿಷಯ ಗೊತ್ತಿದೆ ಅಂತ ಕಾಣುತ್ತೆ ನಾವು ಮಾತಾಡೋದು, ನಡುಗಿಸಿದ ಘಟನೆ.
ಆ ಶಾಲೆಯಲ್ಲಿ ಮಾತಾಡ್ತಿರ್ತಾರೆ, ಏನು ಅಂತೇಳಿ ಮಾತಾಡ್ಲಿಕ್ಕೆ ಬಿಡ್ತಾರೆ. ಒಂದು ಮಗು ಎದ್ದು ನಿಂತ್ಕೊಂಡು ಐ ಹೇಟ್ ಗಾಂಧಿ, ಗಾಂಧಿನ ಗೂಡ್ಸೆ ಕೊಂದಿತ್ತು ಸರಿ ಇದೆ ಅಂತ ಹೇಳಿದಾಗ ಇಡೀ ಶಾಲೆಯಲ್ಲಿದ್ದ ಮಕ್ಕಳೆಲ್ಲ ಚಪ್ಪಳ ಹೊಡೆಯುತ್ತೆ. ಒಂದು ಹುಡುಗಿ ಮಾತ್ರ ಗಾಬರಿಯಿಂದ ನೋಡ್ತಾಳೆ. ನನ್ನ ಫ್ರೆಂಡನ ಮಗಳರು. ನನಗೆ, ರೋಹಿತ್ಗೆ, ರವಿಕುಮಾರ್ಗೆ ಹೆಮ್ಮೆ ಇದೆ, ನಮ್ಮ ಮಕ್ಕಳು ಗಾಂಧಿನ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂತ. ಈ ಪರಂಪರೆಯನ್ನು ಒಂದಿಷ್ಟು ಓದುವಂಥ ಇದನ್ನು ಕಲ್ತಿದ್ದಾರೆ. ಅವ್ರಿಗೆ ಶಾಕ್ ಆಗುತ್ತೆ. ಬಂದು ಹೇಳ್ತಾರೆ, ಅಷ್ಟು ಮಾತ್ರ ಅಲ್ಲ, ಮಕ್ಕಳೆಲ್ಲ ಚಪ್ಪಳ ಹೊಡಿತಾರೆ, ಆದ್ರೆ ಮೇಷ್ಟ್ರಿದ್ರಲ್ಲ, ಮೇಷ್ಟ್ರು ಚಪ್ಪಳ ಹೊಡಿಯಲ್ಲ, ಆದರೆ ನೀನು ಹೇಳಿದ ತಪ್ಪು ಅಂತೂ ಹೇಳಲ್ಲ ಅಂತ. ತಪ್ಪು ಅಂತ ಹೇಳಿಲ್ಲ ಪಪ್ಪ ಅಂತ ಹುಡುಗಿ ಬಂದು ಮಾಡ್ತಾರೆ. ನನಗೆ ಆಶ್ಚರ್ಯ. ಅದು ತುಂಬ ಕಡೆ ಹಾಗಾಗಿದೆ. ಎಷ್ಟೋ ಜನರಿಗೆ ಇವತ್ತಿನ ಕಾಲದ ಮಕ್ಕಳಿಗೆ ನಾವು ಕೆಲವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮಾತಾಡುವಾಗ ಹೇಗಿದೆ ನಮ್ಮ ಜನರಲ್ ಸೈಂಟಿಫಿಕ್ ಟೆಂಪರು, ನಮ್ಮ ರಾಷ್ಟ್ರ ನಾಯಕರ ಬಗ್ಗೆ ಹೇಗಿದೆ ಅಂತ ಕೆಲವು ಪ್ರಶ್ನೆಗಳನ್ನು IIT ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳ ಜೊತೆ ಎಲ್ಲ ಕೇಳಿದ್ದೀವಿ. ಕೇಳಿದಾಗ ಅವ್ರು ಕೊಟ್ಟ ಉತ್ತರ ನೋಡಿದ್ರೆ ನಮ್ಗೆ ಶಾಕೆಲ್ಲ ಆಗುತ್ತೆ. ಈಗಲೂ ಕೂಡ ಗಾಂಧಿಯನ್ನು ಯಾರಿಗಾದರೂ ಕೇಳಿದರೆ ಗಾಂಧಿ ಓಟ್ ಹಾಕೋ ಸಂಖ್ಯೆನೇ ಕಡಿಮೆ ಇದೆ. 1942 ಎ ಲವ್ ಸ್ಟೋರಿ ಅಂತ ಒಂದು ಸಿನಿಮಾ ಬಂತು ಬಹಳ ವರ್ಷಗಳ ಹಿಂದೆ. ತುಂಬ ಜನ ನೋಡಿದಿರಲ್ಲ ಗೊತ್ತಿಲ್ಲ. ಅನಿಲ್ ಕಪೂರು ಮತ್ತು ಮನೀಷಾ ಕೊಯ್ರಾಲನ್ ಸಿನಿಮಾ. ರೊಮ್ಯಾಂಟಿಸಿಸಮ್, ಕೊನೆಗೆ ಅದರೊಳಗಡೆ ಸ್ವತಂತ್ರ ಚಳವಳಿಗೆ ಬೇಕಾಗಿರುವಂಥ ಶಿಫ್ಟಿಂಗ್ ಎಲ್ಲ ಆಗುತ್ತೆ. ಚಿತ್ರದ ಕೊನೆಯಲ್ಲಿ ರಾಷ್ಟ್ರಗೀತೆ ಬರುತ್ತೆ. ಸಾಮಾನ್ಯವಾಗಿ ನಮಗೇನೋ ರಾಷ್ಟ್ರಗೀತೆ ಬಂದ ತಕ್ಷಣ ಅದು ಗೌರವ ಕೊಡಬೇಕಂತ ನಾವು ಗಂಭೀರವಾಗಿರ್ತೀವಿ. ಅದನ್ನು ನಂಬ್ತಿರೋ ಬಿಡ್ತಿರೋ ಹಾಸನದ ಪೃಥ್ವಿ ಥಿಯೇಟರ್ನಲ್ಲೇ ಆ ಸಿನಿಮಾ ಮುಗಿದ ಮೇಲೆ ಆ ಹಾಡು ಬರುವಾಗ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಕೇಕೆ ಹಾಕೊಂಡು ಕುಣಿಲಿಕ್ಕೆ ಶುರು ಮಾಡ್ತಾರೆ. ನನಗೆ ಆ ಹುಡುಗರು ತಪ್ಪು ಅಂತ ಅನ್ನಿಸ್ತಿಲ್ಲ. ಹೊಸ ಕಾಲದ ಮಕ್ಕಳಿಗೆ ಈ ಭಾರತ ಬೆಳೆದು ಬಂದ ಬಗೆ, ಭಾರತದ ಚರಿತ್ರೆ, ಇದರ ಸಂಸ್ಕೃತಿಯ ಪರಿಚಯ ನಾವು ಮಾಡಿಕೊಡ್ಲಿಲ್ಲ ಅಂತ. ನಾವು ಮಾಡಿಕೊಡದೇ ಇರೋ ಕಾರಣಕ್ಕಾಗಿ ನಮಗೆ ಹೊರಗಲಿಂದ ಬೇರೆ ಬೇರೆ ಬಂತಾರೆ. ನಮ್ಮನ್ನು ಕೂಡ ದಿಕ್ಕೆಡಿಸುವ 2-3 ಶಕ್ತಿಗಳೆಲ್ಲ ಬಂತು. ಗಾಂಧಿಯನ್ನು ತಾತ್ಸಾರವಾಗಿ ನೋಡುವ, ಸುಭಾಷ್ ಚಂದ್ರ ಬೋಸ್ ಜೊತೆ ಕಂಪೇರ್ ಮಾಡಿಕೊಂಡು ರಾಷ್ಟ್ರಪಿತನ ಸ್ಥಾನದಿಂದ ಕೆಳಗಿಳಿಸಿ ಸುಭಾಷ್ ಚಂದ್ರನ ಮಾಡಬೇಕು ಅನ್ನೋದು ಕೂಡ ಈಗ ಎದ್ದಂಥ ವಾದಗಳು. ನೆಹರೂನನ್ನ ಕೆಳಗಿಳಿಸಿ ಪಟೇಲರನ್ನ ಮೇಲಕ್ಕಾಕಿ ಅವರಿಬ್ಬರ ನಡುವೆಯೇ ಜಗಳ ತಂದಿಡುವಂಥ ಪರಿಸ್ಥಿತಿಯ ಕಾಲಘಟ್ಟದ ಒಳಗಡೆ ನಮ್ಮ ಮಕ್ಕಳುಗಳು ಬೆಳೀತಾ ಇವೆ. ಈ ಹಿನ್ನೆಲೆ ಒಳಗಡೆ ನಮಗೆ ಇದು ಬಹಳ ಗಾಬರಿ ಆಗ್ತಾ ಇರುವಂಥ ವಿಷಯ ಅಂತ. ಹೇಗೆ ಭಾರತವನ್ನು ಕಟ್ಟೋದು, ಹೇಗೆ ಭಾರತದ ಡೆಮೋಕ್ರಸಿಯನ್ನು ಬಲಗೊಳಿಸೋದು. ನಮ್ದಿದೆಯಲ್ಲ ಸರ್ವತಂತ್ರ ಸ್ವತಂತ್ರ ಸಮಾಜವಾದಿ ಗಣರಾಜ್ಯ ಅಂತ, ಜಾತ್ಯತೀತ ಸಮಾಜವಾದಿ ಗಣರಾಜ್ಯ. ಈ ಸಮಾಜವಾದಿ ಗಣರಾಜ್ಯ ಆಗುವ ನಿಟ್ಟಿನಲ್ಲಿ ನಾವಿದ್ದೀವಿ. ಸಮಾಜವಾದಿ ಗಣರಾಜ್ಯ ಆಗಬೇಕಂತಂದ್ರೆ ನಾವು ಮೊದಲು ಡೆಮೋಕ್ರೆಟ್ ಆಗಬೇಕು ಅಂತ. ಡೆಮೋಕ್ರೆಟ್ ಆಗೋದು ಅಂತಂದ್ರೆ ಹ್ಯುಮ್ಯಾನಿಸ್ಟ್ ಆಗೋದು ಅಂತ ಅರ್ಥ. ಡೆಮೋಕ್ರಸಿ ಅನ್ನೋದು ಹ್ಯುಮ್ಯಾನಿಸಮ್ ಅನ್ನು ಹೈಯೆಸ್ಟ್ ರೂಪ. ನಮಗೆ ಡೆಮೋಕ್ರಸಿಯ ಪರಿಕಲ್ಪನೆಗಳೆಲ್ಲ ಬಸವಣ್ಣ ಬುದ್ಧನಿಂದ ಸಿಕ್ಬಿಟ್ಟಿದ್ದಾರೆ. ಈ ಇದರೊಳಗಡೆ ನಮ್ಮನ್ನು ನಾವು ಡೆಮೋಕ್ರಟೈಸ್ ಆಗದೇ ಇದ್ರೆ, ಅದರಲ್ಲಿರುವಂಥ ಮೌಲ್ಯಗಳು ನಮ್ಮೊಳಗಡೆ ತರದೇ ಹೋದರೆ, ನಾವು ಹೇಗೆ ಈ ಭಾರತದ ಪ್ರಜಾತಂತ್ರವನ್ನು ಸಮಾಜವಾದೀಕರಣಗೊಳಿಸುವಂಥದ್ದು, ಹೇಗೆ ಅದನ್ನು ಅಪ್ಡೇಟ್ ಮಾಡುವಂಥದ್ದು? ಅಪ್ಡೇಟ್ ಮಾಡುವವರು ಯಾರು? ಯಾಕಂದ್ರೆ ಅದು ಒಂದು ಕಾಲದಲ್ಲಿ ಆಗುವಂಥದ್ದಲ್ಲ. 55 ವರ್ಷ 75 ವರ್ಷ ಆಗೋಯ್ತು ನಮಗೆ ಭಾರತ ಸ್ವತಂತ್ರ ಬಂದು. ಆ ಕಾಲಘಟ್ಟ ಅದಕ್ಕೋಸ್ಕರ ಹೋರಾಡದವರೆಲ್ಲರೂ ಮುಗಿದೋಗಿದ್ದಾರೆ. ನಮ್ಮ ಕೈಗೆ ತಂದು ಕೊಟ್ಟಿದ್ದಾರೆ. ನಮ್ಮ ಕೈಗೆ ತಂದು ಕೊಟ್ಟು ನೋಡಿ ಬಹಳ ಚಂದದ ದೇಶವನ್ನು ಕಟ್ಟಿ ಹೋಗಿದ್ದಾರೆ. ಭಾರತ ಇಬ್ಬಾಗ ಆದಾಗ ಪಾಕಿಸ್ತಾನ ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಘೋಷಣೆ ಮಾಡ್ಕೊಳ್ತು. ಭಾರತ ಹಿಂದೂ ರಿಪಬ್ಲಿಕ್ ಅಂತ ಘೋಷಣೆ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಭಾರತ ಅಂದ್ರೆ ಏನು ಅಂತ ಅವತ್ತಿನ ಕಾಂಗ್ರೆಸ್ಸಿನ ಹೋರಾಟಗಾರರಿಗೆ ಬಹಳ ಚಂದ ಗೊತ್ತಿತ್ತು ಅಂತ. ಇದು ಸಾವಿರಾರು ಧರ್ಮಗಳ, 10 ಧರ್ಮಗಳ, ಸಾವಿರಾರು ಜಾತಿಗಳ, ಲಕ್ಷಾಂತರ ಪಂಗಡಗಳ ಒಂದು ನಂದನವನ. ಭಾರತದಂಥ ದೇಶವನ್ನು ಕಟ್ಟಲಿಕ್ಕೆ, ಯಾಕೆಂದ್ರೆ ಈ ಥರ ಬಹುವೈವಿಧ್ಯತೆ ಇರುವ ದೇಶವನ್ನು ಏಕತೆಯಲ್ಲಿ ಕಟ್ಟಲಿಕ್ಕೆ ಬೇಕಾಗಿರೋದು ಒಂದೇ ಮಾನವತ್ವ, ಇನ್ನೇನು ಅಲ್ಲ. ಅದನ್ನೇ ಅವ್ರು ಹೇಳಿದ್ರಲ್ಲ, ನಾಳೆ ನೀವು ಸಾಯ್ತೀರಿ ಅಂತ ನಾವು ಬದುಕಿ. ಗಾಂಧಿ ಹೇಳ್ದಾರಲ್ಲ, ಗಾಂಧಿ ಮಾತ್ರ ಅಲ್ಲ, ಅವತ್ತಿನ ಹೋರಾಟದ ಇದೇ ಆಗಿತ್ತು. ನಾವು ದ್ವೇಷ ಮಾಡಬೇಕಾಗಿರೋದು ಪಾಪಿಗಳನ್ನಲ್ಲ ಅಂತ. ಅವನೊಳಗಿನ ಪಾಪನ ಬಸವಣ್ಣ ಅದನ್ನೇ ಹಿಂದೆ ಮಾಡಿದ 800 ವರ್ಷಗಳ ಹಿಂದೆ ನಮ್ಮನ್ನು ಮಾಡಿದ್ದೆ ಅಂತ. ಯಾವತ್ತೂ ಕೂಡ ವಚನಕಾರರು ವ್ಯಕ್ತಿಯನ್ನು ದ್ವೇಷಿಸಲಿಲ್ಲ. ವ್ಯಕ್ತಿಯೊಳಗಿನ ಮಾನವೀಯತೆ ಇಲ್ಲದ ವ್ಯಕ್ತಿತ್ವವನ್ನು ದೂರ ಮಾಡ್ಲಿಕ್ಕೆ ನೋಡಕ್ ಹೋದ್ರು. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರ ಅಂತ ಮೌಢ್ಯವನ್ನು ಹೊಡಿಲಿಕ್ಕೆ ನೋಡಿದ್ರು. ನಮ್ಮ ಸ್ವತಂತ್ರ ಹೋರಾಟಗಾರರು ಕೂಡ ಭಾರತ ಹೇಗಿರಬೇಕು, ಭಾರತ ಹೇಗೆ ಕಟ್ಟಿತ್ತು, ಭಾರತ ಹೇಗೆ ರೂಪುಗೊಂಡಿತ್ತು ಅನ್ನೋದವ್ರಿಗೆ ಬಹಳ ಚಂದ ಗೊತ್ತಿತ್ತು. ಹಾಗಾಗಿ ಭಾರತ ಬಹುತ್ವ ಇದ್ರೆ ಮಾತ್ರ ಭಾರತ ಉಳಿಯುತ್ತೆ ಅಂತೇಳಿ. ಹಾಗಾಗಿ ಬಹುತ್ವದ ನೆಲೆಯಲ್ಲೇ ಭಾರತವನ್ನು ಕಟ್ಟಲಿಕ್ಕೆ ನಮಗೆ ಗಾಂಧಿ ದೊಡ್ಡ ಆಕರ.
ಗಾಂಧಿ ಒಳಗಿದ್ದಂಥ ದೊಡ್ಡ ಆಕಾರ. ಹಾಗಾಗಿ ಯಾಕೆ ಗಾಂಧಿ ಕಂಡ್ರೆ ಮತೀಯವಾದಿಗಳಿಗೆ ಬಹಳ ಕಷ್ಟ ಆಯಿತು. ಗಾಂಧಿಯನ್ನ ಯಾಕೆ ಕೊಂದರು ಅಂತಂದ್ರೆ, ಗಾಂಧಿ ಈ ನೆಲದ ಅಪ್ಪಟ ಶುದ್ಧ ಹಿಂದೂ ಆಗಿತ್ತು. ಎಂತ ಅಪ್ಪಟ ಶುದ್ಧ ಹಿಂದೂ ಅಂದ್ರೆ ಶಾಂತಿ, ಪ್ರೀತಿ, ಮಮತೆ ಇದನ್ನೆಲ್ಲ ತುಂಬಿಕೊಂಡಿದ್ದ ಒಂದು ದೊಡ್ಡ ಪ್ರತಿಪಾದನೆ ಇತ್ತು. ಸರ್ವಜನೇ ಸುಖಿನೋ ಭವಂತು ಅನ್ನೋದಿದೆಯಲ್ಲ, ಅದು ಬರೀ ಮಾತಾಗಿರ್ಲಿಲ್ಲ ಗಾಂಧಿ ಭಾರತಕ್ಕೆ ಬಂದಾಗ. ಯಾಕಂದ್ರೆ ನನ್ನ ವಿಚಾರ ಅಲ್ಲ ಅದು, ನನಗೆ ಕೌಲಿಗೆಯವರು ಮಾತಾಡೋದ್ರಿಂದ ನಾನು ಅವ್ರ ಜಾಗದೊಳಗಡೆ ನುಗ್ಗೋದಿಲ್ಲ. ನನಗೆ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇವತ್ತಿನ ಕಮ್ಮಟದ ಒಳಗಡೆ ಇವಿಷ್ಟು ವಿಚಾರಧಾರೆಯ ಒಳಗಡೆ ನನ್ನ ಮಕ್ಕಳು ಭವಿಷ್ಯದಲ್ಲಿ ಭಾರತವನ್ನ ಮರುಕಟ್ಟಬೇಕಾಗಿದೆ. ಇವತ್ತು ಮರುಕಟ್ಟಿಸುವಂತ ಕಾಲಘಟ್ಟ ಇದೆ ಅಂತ. ಇವತ್ತು ಇಡೀ ಜಗತ್ತು ನಮಗೆ ಗೌರವಿಸ್ತಾ ಇರೋದು ಈ 10 ವರ್ಷದಿಂದ ಅಲ್ಲ. ಈ ನೆಲಕ್ಕೆ ಒರಿಜಿನಲ್ ಆಗಿ 3 ಜನರನ್ನು ಕೊಟ್ಬಿಟ್ವಿ ನಾವು. ಒಂದು ಗಾಂಧಿಯನ್ನ ಕೊಟ್ಟಿವಿ. ಹಾಗಾಗಿ ಜಗತ್ತೆಲ್ಲ ಗಾಂಧಿ ಅವರು ಹೇಳಲ್ಲ, ದಿನಕ್ಕೊಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅಂತ. ಗಾಂಧಿಯನ್ನ ನೆನೆಸ್ಕೊಳ್ಳದೆ ಇಲ್ಲದೆ ಇರುವಂತ ಜಾಗವೇ ಇಲ್ಲ. ಗಾಂಧಿಯ ಪುತ್ಥಳಿ ಇಲ್ಲದೆ ಇರುವಂತ ದೇಶಗಳೇ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಹೊಡೆದಾಕ್ತಿದ್ದೀವಿ, ಬೇರೆ ದೇಶದಲ್ಲಿ ಇವತ್ತರೆಗೂ ಹೊಡೆದಾಕಿಲ್ಲ. ನೆನಪಿರಲಿ, ನಮ್ಮ ದೇಶದ ಕಡೆ ಹೊಡೆದಾಕ್ತಿದ್ದೀವಿ. ನಮ್ಮ ದೇಶದ ಉತ್ತರ ಪ್ರದೇಶದ ಪಾರ್ಲಿಮೆಂಟಿನಲ್ಲಿ ಕಾವಿ ಹಾಕಿಕೊಂಡಿರುವ ಸಂಸದೆ ಒಬ್ರು ಗಾಂಧಿಯ ಫೋಟೋಕ್ಕೆ ಗುಂಡಿಕ್ಕಿ, ಗಾಂಧಿಯ ಫೋಟೋಕ್ಕೆ ಒಂದು ದೊಡ್ಡ ಸುದ್ದಿ ಆಯ್ತು 4-5 ವರ್ಷಗಳಿಂದ. ಗಾಂಧಿಯ ಫೋಟೋಕ್ಕೆ ಗುಂಡಿಕ್ಕಿ ಗೂಡ್ಸೆಗೆ ದೇಶಭಕ್ತ ಅನ್ನುವ ಅಫಿಡವಿಟ್ ಕೊಡುವಷ್ಟು ಮಟ್ಟಿಗೆ ನಮ್ಮ ಮೆಂಟಾಲಿಟಿ ಬದಲಾಗಿಬಿಟ್ಟಿದೆ ಅನ್ನೋದಾದ್ರೆ ನಮ್ಮ ದೇಶವನ್ನು ನಾವು ಎಲ್ಲಿಗೆ ಕೊಂಡೋಗ್ತೀವಿ. ಹಾಗಾಗಿ ಕಮ್ಮಟದ ಬಗ್ಗೆ ನನಗೆ ಬಹಳ ಖುಷಿ ಆಗ್ತಾ ಇರೋದು, ವಿಶೇಷ ಇರೋದು, ಥ್ಯಾಂಕ್ಸ್ ಹೇಳ್ತಾ ಇರೋದು. ಶಾಲಾ ಕಾಲೇಜುಗಳಲ್ಲಿ ಹೆಚ್ಚು ನಮ್ಮ ಮಕ್ಕಳ ನಡುವೆ ಕೊಂಡೋಗ್ಬೇಕು, ಅವ್ರ ಜೊತೆ ಮಾತಾಡಬೇಕು. ಈ ದೇಶದ ಸ್ವಾತಂತ್ರ್ಯದ ಪರಂಪರೆ, ಈ ದೇಶದ ಸ್ವತಂತ್ರ ಹೋರಾಟಗಾರರು, ಈ ಸ್ವತಂತ್ರ ಹೋರಾಟಗಾರರನ್ನ ಸೂಜಿಗಲ್ಲಿನಂತೆ ಆಕರ್ಷಿಸಿದ ಗಾಂಧಿಯ ಹಾದಿ ಹೇಗಿತ್ತು, ಗಾಂಧಿಯ ವ್ಯಕ್ತಿತ್ವ ಹೇಗಿತ್ತು. ಗಾಂಧಿ ಬಂದ ನಂತರವೇ ಭಾರತದ ಸ್ವಾತಂತ್ರ್ಯ ಚಳುವಳಿ ಜನರ ಚಳುವಳಿ ಆಗಿತ್ತು. ಅಲ್ಲಿವರೆಗೂ ಅದು ಜನರ ಚಳುವಳಿ ಆಗಿರಲಿಲ್ಲ, ಅದು ಪ್ರಾರಂಭಿಕ ರೂಪದಲ್ಲಿತ್ತು. ಜನರನ್ನು ಎತ್ತಿಕ್ಕಲಿಕ್ಕೆ ಮಾಡಿದಂಥ ಬಹಳ ದೊಡ್ಡ ಚಳುವಳಿಯ ರೂಪವಾಗಿ ನಮ್ಗದು ದೊಡ್ಡದಾಗಿ ಎದ್ದು ಕಾಣುತ್ತೆ. 2018-19ರಲ್ಲಿ ಆ ಟೈಮ್ನಲ್ಲಿ ಗಾಂಧಿಗೆ 150 ವರ್ಷ. ಭಾರತದಲ್ಲಿ ದಲಿತರ ಮೇಲಿನ ದೌರ್ಜನ್ಯ 7% ಜಾಸ್ತಿ ಆಗುತ್ತೆ ಅಂತ ನಮ್ಮದು ಅಪರಾಧ ಬ್ಯೂರೋ ಅದರ ಮಾಹಿತಿ ಕೊಡುತ್ತೆ. 2019ರಲ್ಲಿ 22% ಇದಾಗಿತ್ತು. ಅದರ ಕೇಸ್ ಆಗುತ್ತಲ್ಲ, ದಾಖಲಿಸ್ತಾರೆ. ಆ ದಾಖಲೆ ಆಗಿರುವ ಕೇಸ್ನಲ್ಲಿ 6% ಮಾತ್ರ ವಿಲೇವಾರಿ ಆಗಿಬಿಡುತ್ತೆ. 94% ಅದು ಸುಮ್ಮನೆ ಮೂಲೆ ಒಳಗಡೆ ಸೇರ್ಕೊಂಡು ಕುತ್ಕೊಂಡ್ಬಿಟ್ಟಿರುತ್ತೆ. ಈ 6% ಪ್ರಕರಣದಲ್ಲಿ ಶಿಕ್ಷೆ ಆಗೋದು ಕೇವಲ 32% ಮಾತ್ರ ಅಂತ ನಮ್ಮ ದೇಶದ ಕ್ರೈಮ್ ಬ್ಯೂರೋ ಕೊಟ್ಟಿರುವಂಥ ರಿಪೋರ್ಟ್. ಈ ದೌರ್ಜನ್ಯಗಳು ಈಗ ಮುಗಿಲು ಮುಟ್ಟುತ್ತಿರುವ ಸಂದರ್ಭದ ಒಳಗಡೆ ಅಸ್ಪೃಶ್ಯತೆಗೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ಹೋರಾಟದ ಮಹಾತ್ಮ ಗಾಂಧಿ ನೆನಪಿಗೆ ಬರ್ತಾರೆ. ಸ್ವತಂತ್ರ ಚಳುವಳಿ ಒಳಗಡೆ ಎಲ್ಲರನ್ನೂ ನುಗ್ಗಿಸಲಿಕ್ಕೆ ಚಂಪಾರಣ್ಯದ ಹೋರಾಟ ಇದೆಯಲ್ಲ, ನನಗೆ ಚಂಪಾರಣ್ಯದ ಹೋರಾಟವನ್ನು ವಿಶೇಷವಾಗಿ ನಮ್ಮ ಮಕ್ಕಳ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ. ಚಂಪಾರಣ್ಯದ ಹೋರಾಟ ಇಡೀ ಭಾರತದ ಸ್ವತಂತ್ರ ಚಳುವಳಿಯ ದಿಕ್ಕನ್ನು ಬದಲಾಯಿಸಿದಂಥ ಹೋರಾಟ. ಆ ಹೋರಾಟದ ಒಳಗಡೆ ಗಾಂಧಿ ಕಂಡುಕೊಂಡಂತ 3 ಮುಖ್ಯವಾಗಿರೋದೇನಂತಂದ್ರೆ, ಆ ಹೋರಾಟದ ಒಳಗಡೆ ರೈತರು ಜಮೀನು ಕಳ್ಕೊಂಡಿದ್ದು, ಆ ರೈತರ ಜಮೀನಲ್ಲಿ ಬಲವಂತವಾಗಿ ನೀಲಿ ಬೆಳೆಯನ್ನು ಬೆಳೀಲಿಕ್ಕೆ ನೋಡಂತಿದ್ದು, ಅವರಿಗೆ ಸ್ವತಂತ್ರ ಇಲ್ಲದೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದನ್ನ ಗಾಂಧಿ ಅತ್ಯುಗ್ರವಾಗಿ ವಿರೋಧಿಸಲಿಕ್ಕೆ ಬೇಕಾಗಿರುವಂತಹ ನೈತಿಕ ನೆಲೆಯನ್ನು ಕಂಡುಕೊಳ್ತಾರೆ. ಬಹಳ ಅದ್ಭುತವಾದ ಸಂಶೋಧನೆಯನ್ನ ಮಾಡಿಕೊಂಡು ಅವರು ಯಾವ ಪ್ರಮಾಣದಲ್ಲಿ ಶೋಷಣೆ ನಡೀತಾ ಇದೆ, ಅದು ಯಾಕೆ ಅವನಿಗೆ ಹಕ್ಕಾಗಬೇಕು ಅಂತೇಳಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ದುಡಿಮೆಯ ಮೌಲ್ಯವನ್ನ ಕಂಡುಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಅದು ಅವರಿಗೆ ಆಫ್ರಿಕಾ ಕೊಟ್ಟಿರುತ್ತೆ. ರಸ್ಕಿನ್ನನ ಪುಸ್ತಕ ಅವರನ್ನ ಬದಲಾಯಿಸಿದಂತ ಬಹಳ ದೊಡ್ಡ ಇದು. ಆ ರಸ್ಕಿನ್ನನ ಪುಸ್ತಕ ಓದಿದ ನಂತರ ಗಾಂಧೀಜಿಯವರಲ್ಲಿ ಆಗುವ ಬದಲಾವಣೆಗೆ ಭಾರತದ ಸ್ವತಂತ್ರ ಚಳುವಳಿಗೆ ಬೇಕಾಗಿರುವಂತಹ ಒಂದು ಬೇಸ್ ನೆಲೆಯನ್ನು ಕಟ್ಟಿಕೊಡುತ್ತೆ. ಅದು ಎಷ್ಟು ಚೆನ್ನಾಗಿ ಕಟ್ಕೊಡುತ್ತೆ ಅಂತಂದ್ರೆ, ಒಬ್ಬ ಕ್ಷೌರಿಕನ ಕೆಲಸ ಲಾಯರನ ಕೆಲಸಕ್ಕೆ ಸಮ ಅಂತ ಶ್ರಮದ ಮೌಲ್ಯಗಳನ್ನ ಗಾಂಧೀಜಿ ಒಂದು ತುಲನೆ ಮಾಡಿ ಅದೊಂದು ಸ್ಫೂರ್ತಿಯಾಗಿ ತಗೊಳ್ಳಿಕ್ಕೆ ಒಂದು ಪ್ರೇರಣೆ ಕೊಡುತ್ತೆ. ಅವರು ಅದೇ ಕೆಲಸ ಮಾಡ್ತಾರೆ. ಎರಡನೇದು, ಅದರ ಭಾಗವಾಗಿ ಯಾವುದು ಬಿಟ್ಟಿ ಕೆಲಸ ಅಲ್ಲ, ನಾವೆಲ್ಲ ಬಿಟ್ಟಿ ಮಾಡ್ತೀವಿ. ಗಾಂಧಿ ಯಾವ ಕೆಲಸವನ್ನು ಬಿಟ್ಟಿ ಮಾಡ್ಕೊಳ್ತಿರಲಿಲ್ಲ. ಆ ಕೆಲಸಕ್ಕೆ ತಕ್ಕ ಮೌಲ್ಯಗಳನ್ನು ಕೊಡಬೇಕು ಅಂತೇಳಿ ಮೌಲ್ಯಗಳನ್ನು ಕೊಡ್ತಿದ್ರು. ಅದೇ ಚಂಪಾರಣ್ಯದ ಹೋರಾಟಕ್ಕೆ ದೊಡ್ಡದಾಗಿ ಬುನಾದಿಯಾಗಿ ನಿಲ್ಲುವಂಥದ್ದು. ಆದರೆ ಚಂಪಾರಣ್ಯದ ಹೋರಾಟ ಮಾಡುವಾಗ ಆ ಹೋರಾಟಗಾರರಿದ್ದರಲ್ಲ, ಹೋರಾಟಗಾರರ ಮನೆಯಲ್ಲಿ 3 ರೀತಿಯ ಭೇದ ಭಾವವನ್ನು ಅವ್ರು ಗುರುತಿಸ್ತಾರೆ. ಮೊದಲು ಗುರುತಿಸಿದ ಗಾಂಧಿ ಅದು
ಒಂದು, ಅವ್ರ ಮನೆಯಲ್ಲಿರುವ ಎಲ್ಲ ಹೆಣ್ಣುಮಕ್ಕಳಿಗೆ ಪರ್ದಾ ಹಾಕ್ತಾರೆ, ಸೈಂಟಿಫಿಕ್ ಸ್ಟಡಿ ಮಾಡ್ತಾರೆ. ಪರ್ದಾ ಹಾಕೋದು ವೈಜ್ಞಾನಿಕವಾಗಿ ತಪ್ಪು ಮತ್ತು ಸಾಮಾಜಿಕವಾಗಿ ತಪ್ಪು. ಹೆಣ್ಣನ್ನ ಹೀಗಳಿಯೋದು, ಅದನ್ನು ತೆಗಿಬೇಕು ಅಂತೇಳಿ ಹೋರಾಟ ಮಾಡ್ತಾರೆ. ಬರೀ ಹೋರಾಟ ಮಾಡಲ್ಲ, ಮನಸ್ಸನ್ನು ಪರಿವರ್ತನೆ ಮಾಡ್ತಾರೆ, ಪರ್ದಾ ತೆಗಿತಾರೆ ಕೂಡ. ಎಲ್ಲ ಹೆಣ್ಣುಮಕ್ಕಳು ಮುಂದೆ ಪರ್ದಾ, ನೀವು ಇದ್ರಲ್ಲಿ ನೋಡಬೇಕು. ಈಗ ನೀವು ನಾಲ್ಕು ಸೀರಿಯಲ್ ನೋಡಿ, ಸೀರಿಯಲ್ಗಳು ಬದಲಾಗಬೇಕು, ಆದರೆ ಬದಲಾಗ್ತಿಲ್ಲ. ಅದು ಪರ್ದಾ ಹಾಕೊಂಡೇ ಸೀರಿಯಲ್ಗಳನ್ನು ಮಾಡ್ತಾರೆ. ಎರಡನೇದು, ಅಸ್ಪೃಶ್ಯತೆಯ ಆಚರಣೆಗಳಿತ್ತು. ನೀವು ಅಸ್ಪೃಶ್ಯತೆಯನ್ನು ಹೊಡೆದಾಕತೆ ಅವ್ರನ್ನ ಮೇನ್ ಸ್ಟ್ರೀಮಿಗೆ ತರದೆ ನಿಮ್ಮ ಚಂಪಾರಣ್ಯ ಚಳುವಳಿ ಸಕ್ಸಸ್ ಆಗಲ್ಲ ಅಂತಾರೆ. ಈ ಚಂಪಾರಣ್ಯ ಚಳುವಳಿಯೇ ಭಾರತದ ಸ್ವತಂತ್ರ ಚಳುವಳಿಗೆ ಸ್ಫೂರ್ತಿ. ಮೂರನೇದು, ಕಥಾರಿಯಾ ಇರ್ಬೋದು, ಬಾಬು ರಾಜೇಂದ್ರ ಪ್ರಸಾದ್ ಇರ್ಬೋದು, ಅವರು ಅವತ್ತಿನ ಚಳುವಳಿ ಒಳಗಡೆ ಚಂಪಾರಣ್ಯದ ಜೊತೆಯಲ್ಲಿ ಗಾಂಧೀಜಿಗಿಂತ ಮುಂದೆ ಇದ್ದವರು. ಆದರೆ ಅವರು ವಿಶೇಷವಾಗಿ ಅಡಿಗೆ ಮಾಡ್ಕೊಳ್ಳಿಕ್ಕೆ ಭಟ್ರನ್ ಕರೆಸಿದ್ರು. ಗಾಂಧೀಜಿ ಅದನ್ನು ವಿರೋಧಿಸ್ತಾರೆ. ನೀನು ಸಪರೇಟ್ ಬಟ್ಟನ್ ಕಟ್ಕೊಂಡು ಬಂದು ಅಡಿಗೆ ಮಾಡಿಸಿದ್ರೆ ನಿನ್ನ ಜೊತೆ ಜನ ಬರ್ತಾರ? ಸಾಮೂಹಿಕ ಭೋಜನ ಇರಬೇಕು, ಒಟ್ಟಿಗೆ ಎಲ್ಲರೂ ತಯಾರು ಮಾಡಬೇಕು. ಬಹುವೈವಿಧ್ಯದ ಆಹಾರದ ಖಾದ್ಯವನ್ನು ನಾನು ಸೇವಿಸದೇ ಇದ್ರೆ ಈ ಚಳುವಳಿಗೆ ನೇತೃತ್ವ ಕೊಡೋಕ್ಕಾಗಲ್ಲ ಅಂತೇಳಿ ಅವರು ಒಳಗಿನ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿ ಅವರನ್ನ ಒಂದು ಈ ಸೆಕ್ಯುಲರ್ ಮೋಡಿನಲ್ಲಿ ಬೆಳೆಸಿ, ಈ ತರದ ನೆಲೆ ಒಳಗಡೆ ಭಾರತ ಸ್ವತಂತ್ರ ಚಳುವಳಿಗೆ ಬೇಕಾಗಿರುವಂತ ಹೊಸ ಬೇಸ್ಮೆಂಟ್ಗಳನ್ನು ಕಟ್ಟಿಕೊಡ್ಲಿಕ್ಕೆ ಇಡೀ ಚಂಪಾರಣ್ ಕಾರಣ ಆಗುತ್ತೆ ಮತ್ತು ಅದು ಸಕ್ಸಸ್ ಆಗುತ್ತೆ ಚಳುವಳಿ. ಅನಂತರ ಮಾಡಿದಂಥ ಇನ್ನೆರಡು ಚಳುವಳಿಯು ಕೂಡ ಇದೇ ಮಾರ್ಗದಲ್ಲಿ ಹೋಗ್ತಾ ಮಹಿಳೆಯರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ಒಳಗೊಳ್ಳುತ್ತಾ ತನ್ನನ್ನು ತಾನು ಪರಿಪಕ್ವಗೊಳಿಸ್ತಾ. ನೀವು ಗಾಂಧೀಜಿಯನ್ನ ನೋಡಬೇಕು. ಗಾಂಧೀಜಿ ಸೂಟು ಬೂಟು ಕೋಟು, ನನಗೆ ಎರಡು ಪ್ರತಿಮೆಗಳು ಬಹಳ ದೊಡ್ಡದಾಗಿ ಕಾಣಿಸ್ತವೆ. ಒಂದು, ಗಾಂಧಿ ಮತ್ತು ಅಂಬೇಡ್ಕರ್ನ ಪಕ್ಕದಲ್ಲಿ ನಿಲ್ಲಿಸಿದಾಗ ಅಂಬೇಡ್ಕರ್ ಹೇಗೆ ಕಾಣಿಸ್ತಾರೆ? ಅಂಬೇಡ್ಕರ್ ಸೋಟು ಬೂಟು ಹಾಕೊಂಡು ಕೈನೊಂದು ಪುಸ್ತಕ ಇಟ್ಕೊಂಡು ಆಕಾಶ ನೋಡ್ತಾ ಇರುತ್ತೆ. ಗಾಂಧೀಜಿ ಎಲ್ಲ ಕಳೆದುಕೊಂಡ ಬೈರಾಗಿ ಕಾಚ ಪಂಚೆ ಹಾಕೊಂಡು ಒಂದು ಕೋಲಿಟ್ಕೊಂಡು ನೆಲ ನೋಡ್ತಿರುತ್ತೆ. ಇವೆರಡೂ ಕೂಡ ಗಾಂಧೀಜಿ ಶ್ರೀಮಂತ ಕುಟುಂಬದಲ್ಲಿ ಬಂದದ್ದು, ದೊಡ್ಡ ಬ್ಯಾರಿಸ್ಟ್ರು, ಬಹಳ ಶೋಕಿ ಮಾಡಿದ ಮನುಷ್ಯ. ನೀವು ಗಾಂಧೀಜಿ ಬಹಳ ಅದ್ಭುತ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅವ್ರು ಎಲ್ಲ ಥರದ ಶೋಕಿಯನ್ನು ಮಾಡಿ ಬಂದಂಥವ್ರು. ಮಾಡ್ತಾ ಮಾಡ್ತಾ ತನ್ನನ್ನು ಅಪ್ಡೇಟ್ ಮಾಡಿಕೊಂಡು ಕೆಳಜಾತೀಕರಣಗೊಳ್ಳೋದಿದೆಯಲ್ಲ, ಮೇಲ್ಜಾತಿನಲ್ಲಿ ಹುಟ್ಟಿದವನು, ಮೇಲ್ಸ್ತರದ ಮನುಷ್ಯನಲ್ಲಿ ಹುಟ್ಟಿದವನು, ಈ ಕೆಳಗಡೆ ಪತ್ರಗೊಡ್ತಾ ಇರುವ ಜೀವಿಗಳಿದೆಯಲ್ಲ, ಆ ಜೀವಿಗಳನ್ನು ಮೇಲಕ್ಕೆ ತರಬೇಕು ಅಂದ್ರೆ ನಾನು ಮೂರು ಕಳಿಸ್ಕೊಳ್ಬೇಕು ಅಂದ್ರೆ, ಯಾಕಂದ್ರೆ ತನ್ನ ಮನೆಯಲ್ಲಿಯೇ ಅಸ್ಪೃಶ್ಯತೆ ಆಚರಣೆಯನ್ನು ನೋಡಿ ಬೇಸತ್ತ ಮನುಷ್ಯ. ತನ್ನ ಮನೆಯೇ ಅದರ ದಾರಿ ಇತ್ತು. ತನ್ನ ಮನೆಯಲ್ಲೇ ಅವ್ರಿಗೆ ಬೇರೆ ಪಾತ್ರೆ ಇಟ್ಟಾಗ ಅದನ್ನು ವಿರೋಧಿಸಿ ಚಿಕ್ಕ ವಯಸ್ಸಿನಲ್ಲೇ ತಾನು ಕುಡಿತಿದ್ದ ಲೋಟ ಕೊಟ್ಟಂತ ಮನುಷ್ಯ ಅಂತ ತನ್ನನ್ನು ತಾನು ಅಲ್ಲೇ ಅಪ್ಡೇಟ್ ಮಾಡಿಸ್ಕೊಂಡು 20-30ನೇ ಇಸ್ವಿವರೆಗೂ ಜಾತಿ ವ್ಯವಸ್ಥೆ ಬೇಕು ಅಂತ ಹೇಳ್ತಂತ ಮಹಾತ್ಮ ಗಾಂಧೀಜಿ 30 ದಾಟಿದ ನಂತರ ಅಂಬೇಡ್ಕರ್ ಜೊತೆ ನಡೆಸಿದ ನಿರಂತರ ಸಂಘರ್ಷದೊಳಗಡೆಗೆ ಜಾತಿ ಹೋಗಬೇಕು ಅಂತ ಅವರ ಆಶ್ರಮದಲ್ಲಿ ಅಂತರ್ಜಾತೀಯ ವಿವಾಹಕ್ಕಷ್ಟೇ ನಾನು ಅವಕಾಶ ಮಾಡೋದು. ಇಷ್ಟು ಬದಲಾವಣೆ, ತುಂಬ ಪರಿವರ್ತನೆಗಳು ಗಾಂಧಿಯಲ್ಲಿ ಆಗ್ತಾ ಹೋಗ್ತವೆ. ನಮಗೆ ಸುಮಾರು ತಕರಾರುಗಳಿರ್ಬೋದು ಅವರ ಪೊಲಿಟಿಕಲ್ ಮೂಮೆಂಟಿನ ಒಳಗಡೆ, ಆದರೆ ಒಬ್ಬ ಪರ್ಸನಾಲಿಟಿಯಾಗಿ ಪೊಲಿಟಿಕಲ್ ಮೂಮೆಂಟಿಗೆ ಬೇಕಾಗಿರುವಂಥ ಒಂದು ನೈತಿಕತೆ ಇದೆಯಲ್ಲ, ಗಾಂಧಿಯನ್ನು ನಾವು ನೋಡುವಾಗ ಪರ್ಸನಲ್ ಮೊರಾಲಿಟಿಯ ನೆಲೆಯಲ್ಲೇ ನೋಡ್ತೀವಿ. ಅದನ್ನು ನೋಡುವಾಗ ಗಾಂಧಿ ಆಗಿತ್ತಲ್ಲ, ಹಾಗಾಗಿ ಅದನ್ನೆಲ್ಲ ನಾನು ಕಳಚಲೇಬೇಕು ಅಂತ ನಾನು ಕಳಚಿ ಅವ್ರ ಜೊತೆ ನಿಂತರೆ ಮಾತ್ರ ಈ ಚಳುವಳಿಯ ಒಂದು ಅರ್ಥ ಬರುತ್ತೆ ಮತ್ತು ಈ ಚಳುವಳಿಗೆ ಒಂದು ಹೊಸ ಪಾಸಿಟಿವಿಟಿ ಸಿಗುತ್ತೆ ಮತ್ತು ಚಳುವಳಿ ನಿಜವಾಗ್ಲೂ ಆಗಬೇಕಾಗಿತ್ತು ಅಂತ ಅವರೆಲ್ಲ ಕಳಚಿ ಬೈರಾಗಿಯಾಗಿ ನಿಂತಿತ್ತು. ಅಂಬೇಡ್ಕರ್ ಏನೂ ಇಲ್ಲದ ವ್ಯಕ್ತಿ, ಈ ದೇಶದ ಕಟ್ಟಕಡೆ ಯಾವ ವ್ಯಕ್ತಿಯ ಮುಖವನ್ನು ಗಾಂಧಿ ನೋಡಿದ್ರೋ ಆ ವ್ಯಕ್ತಿ ಆ ಕೆಳಸ್ತರದ ಜನಗಳಿಗೆ ಎಲ್ಲವೂ ಸಿಗಬೇಕು ಅಂತ, ಕಳೆದುಕೊಂಡಂತ ಜನಗಳಿಗೆ ಎಲ್ಲವೂ ಸಿಗಬೇಕು, ಮುಗಿಲು ನೋಡ್ಬೇಕಂತ. ಇದು ಕೆಳಗಿಳಿದಿಲ್ ಬರುತ್ತೆ, ಇದು ಮೇಲಕ್ಕೆ ಬರುತ್ತೆ, ಸಮಾನತೆ. ನನಗೆ ಎರಡೂ ಚಿತ್ರಗಳು ಕೂಡ ಒಂದು ಅಹಂಕಾರವನ್ನ ಕಳಚಿ ನಿಂತ್ಕೊಳ್ಳೋದು, ಕೀಳರಿಮೆಯನ್ನ ತೆಗೆದು ಸ್ವಾಭಿಮಾನಕ್ಕೆ, ಸ್ವಾಭಿಮಾನ ಮತ್ತು ಈ ಅಹಂಕಾರ ಇವೆರಡನ್ನೂ ಕೂಡ ಒಡೆಯುವ ಕಟ್ಟುವ ನೆಲೆಯ ಒಳಗಡೆ ಇವೆರಡೂ ಪ್ರತಿಮೆಗಳನ್ನು ಕಾಣಿಸ್ತವೆ. ಅದು ನಮಗೆ ನಮ್ಮ ಮಕ್ಕಳಿಗೆ ಇವತ್ತಿಗೆ ಬೇಕಾಗಿರುವಂತ ಇದು. ಇವರ ನಡುವೆ ನಮಗೆ ನೆಹರು ಕೂಡ ಬೇಕಾಗ್ತಾರೆ. ಈ ಮೂರನ್ನೂ ಕೂಡ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಅಧ್ಯಯನ ಮಾಡಬೇಕಾಗಿರುವಂತ ವಿಶೇಷ ಆಸಕ್ತಿ ಅಂತ ಹೇಳ್ತಾ, ಗಾಂಧಿ, ನೆಹರು, ವಿವೇಕಾನಂದರ ಬಗ್ಗೆ ಮಾತಾಡಿ ಅಂತ ನಮ್ಮಂತೆ ಮೇಷ್ಟ್ರುಗಳು ಕೊಟ್ಟರೆ ನಾವು ವೇದಿಕೆನೇ ಬಿಡೋದಿಲ್ಲ. ಆದರೆ ನನಗೆ ಪ್ರಜ್ಞೆ ಇದೆ, ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಷ್ಟೇ ನನಗೆ ಬಹಳ ಮುಖ್ಯ ಆಗಿರೋದ್ರಿಂದ ಗಾಂಧಿ ಅನ್ನೋದೊಂದು ಬೆರಳು ನಮಗೆ, ಗಾಂಧಿ ಅನ್ನೋದೊಂದು ರೂಪಕ. ಗಾಂಧಿ ಯಾರೆಲ್ಲರಿಗೂ ಏನೇನಾಗಿದ್ದಾರೆ,
ಇಲ್ಲೊಂದು ಪುಸ್ತಕ ಇದೆ, ನಾನು ನಿಮಗೆ ಪರಿಚಯಿಸ್ತೇನೆ. ಬಹುರೂಪಿ ಗಾಂಧಿ ಅಂತ, ಬಹಳ ಸಣ್ಣ ಪುಸ್ತಕ. ಯಾಕಂದ್ರೆ ನಾವು ಪ್ರಾರಂಭದ ಹಂತದಲ್ಲಿರುವಾಗ ಓದುವಾಗ ಅನುಬಂಧೋಪಾಧ್ಯಾಯ ಗಾಂಧಿ ಏನೆಲ್ಲ ಅಂತ ಹೇಳ್ತಾರೆ. ಗಾಂಧಿ ಒಬ್ಬ ಕಷ್ಟಜೀವಿ, ಗೊತ್ತಿದೆ ನಮ್ಗೆ, ಅವ್ರು ಎಷ್ಟು ಕಷ್ಟಪಡ್ತಿದ್ರು, ಏನು ಹೊಲಿತಿದ್ರು ಅಂತ. ಬ್ಯಾರಿಸ್ಟರ್, ಅವರು ಬ್ಯಾರಿಸ್ಟರ್ ಆಗೇ ಬರ್ತಾರೆ. ಬ್ಯಾರಿಸ್ಟರ್ ಅಂದ್ರೆ ಲಾಯರು. ಅವರೊಬ್ಬರು ದರ್ಜಿ, ಟೈಲರ್ ಆದರು, ಅಗಸಾದ್ರು, ಬಟ್ಟೆ ಒಗೆದ್ರು. ಅವರೊಬ್ಬ ಕ್ಷೌರಿಕ ಆದರು, ಚಮ್ಮಾರ ಆದರು. ಅಂದ್ರೆ ವೃತ್ತಿ ಗೌರವವನ್ನ ಎತ್ತಿ ಹಿಡಿಯಬೇಕು ಅಂತೇಳಿ ಯಾವ ಯಾವ ವೃತ್ತಿಯನ್ನು ಕನಿಷ್ಠವಾಗಿ ನೋಡಿತ್ತೋ ಅದೆಲ್ಲ ವೃತ್ತಿಯನ್ನ ಕೈಯಿಂದ ಮಾಡಿ ಒಂದು ಮಾಡೆಲ್ ಆಗಿ ತೋರಿಸಿದವರು. ಅವರೊಬ್ಬ ಡಾಕ್ಟರ್ ಆಗಿದ್ರು, ಒಳ್ಳೆ ಬಾಣಸಿಗರಾಗಿದ್ರು, ದಾಯಿ ಆಗಿದ್ರು, ಶಿಕ್ಷಕ ಆಗಿದ್ರು, ನೇಕಾರ, ವ್ಯಾಪಾರಿ, ರೈತ, ಹರಾಜುಗಾರ, ಭಿಕ್ಷುಕ, ಸುಲಿಗೆಕೋರ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಗಾಂಧಿನ ಸುಲಿಗೆಕೋರ ಅಂತಂದ್ರೆ ಬಿಡ್ತಿರ್ಲಿಲ್ಲ ಅಂತ. ಚಂಪಾರಣ್ಯದ ಒಳಗಡೆ ಬ್ರಿಟಿಷರ್ನ ಸುಲಿಗೆ ಮಾಡೇ ತಗೊಂಡು ಬಂದ್ರು ಅಂತ. ಅಲ್ಲಿಯ ಶ್ರೀಮಂತರನ್ನ ತಗೊಂಡೇ ಬಂದ್ರು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದ್ರೆ ಅವ್ರನ್ನ ಸುಲಿಗೆಕಾರ ಅಂತ ಒಂದು ಹೇಳ್ತಾರೆ, ಇನ್ನೊಂದು ಆ ಸುಲಿಗೆಕೋರ ಅಂತ ಹೇಳುವಾಗ ಇಡೀ ಚಂಪಾರಣ್ಯದ ಚಳುವಳಿ, ಅದರ ನಂತರದ ಚಳುವಳಿ, ಜಮೀನನ್ನ ವಾಪಸ್ ಕಿತ್ಕೊಂಡಾಗ ಬೆಳೆಗಳು ಬೆಳೆದಿದ್ರಲ್ಲ, ಅವ್ರು ಕರೆ ಕೊಡ್ತಿರೋದು ಹೋಗಿ ಲೂಟಿ ಮಾಡಿ, ನಿಮ್ ಬೆಳೆ ನಿಮ್ದದು ಅಂತ. ಲೂಟಿ ಅಂದ್ರೆ ಎಷ್ಟೋ ಜನ ಹೇಳ್ತಿದ್ರು ಗಾಂಧೀಜಿ ಅಗ್ರೆಸಿವ್ ಆಗುವ ಸಂದರ್ಭದ ಒಳಗೆ ಅಗ್ರೆಸಿವ್ ಆಗಿ ಮೂವ್ ಮಾಡಿ ಅದ ನಿಮ್ಮ ಹಕ್ಕು, ನೀವು ಬಿಡಬೇಡಿ ಅಂತಾನು ಹೇಳ್ತಿದ್ರು ಅಂತ. ಹಾಗಾಗಿ ಇವರು ಅವ್ರನ್ನ ಸುಲಿಗೆಗೋರ ಅನ್ನೋ ಕರೆದಲ್ಲಿ ಚಿತ್ರಿಸ್ತಾರೆ. ಅದ್ಭುತವಾದ ಪತ್ರಕರ್ತ, ಕವಿ, ಸಾಹಿತಿ, ಆರ್ಥಿಕ ತಜ್ಞ, ಪರಿಸರವಾದಿ. ಪರಿಸರದ ವಿಷಯದಲ್ಲಿ ಬಹಳ ಮುಖ್ಯ ಇದೆ. 2019ನೇ ಇಸ್ವಿನಲ್ಲಿ ಮ್ಯಾಡ್ರಿಡ್ ನಲ್ಲಿ ಒಂದು ಶೃಂಗಸಭೆ ನಡೆಯುತ್ತೆ, ಹವಾಮಾನ ಶೃಂಗಸಭೆ. ಆ ಶೃಂಗಸಭೆಯಲ್ಲಿ ಒಂದು ಸ್ಟಾಲ್ ಹಾಕಿರ್ತಾರೆ. ಆ ಸ್ಟಾಲ್ ತುಂಬಾ ಎಲ್ಲ ದೇಶದ ಸ್ಟಾರ್ಗಳು, ಒಂದು 700-800 ಸ್ಟಾರ್ಗಳೆಲ್ಲ ಇರ್ತವೆ. ಯಾರ್ಯಾರು ಏನೇನು ಮಾಡಿದ್ರಿ ಗ್ಲೋಬಲ್ ವಾರ್ಮಿಂಗ್ ಅನ್ನ ಇದು ಮಾಡ್ಲಿಕ್ಕೆ, ಹೊಸ ಮಾಡೆಲ್ಗಳನ್ನ ಪರಿಚಯ ಮಾಡ್ತಿರ್ತಾರೆ. ಅದರಲ್ಲಿ ಒಂದು ಸ್ಟಾರ್ ಇತ್ತು ಗಾಂಧಿ. ಅಲ್ಲಿ ಏನಿರಲಿಲ್ಲ, ಗಾಂಧೀಜಿದೊಂದು ಫೋಟೋ, ಅವ್ರದೊಂದು 2-3 ಪುಸ್ತಕ, ಬಟ್ಟೆ, ಒಂದು ಶಬ್ದ. ಪೃಥ್ವಿ ಎಲ್ಲರ ಅವಶ್ಯಕತೆಯನ್ನು ಪೂರೈಸಬಲ್ಲದು, ಅದರ ದುರಾಸೆ ಅಲ್ಲ. ಕೆಳಗಡೆ ಇನ್ನೊಂದು ಕೊಟೇಶನ್ ಬರೆದಿದ್ರು, ಇವತ್ತಿನ ಬಿಸಿ ಯುಗಕ್ಕೆ ಗಾಂಧಿಯೇ ಮಾರ್ಗ ಅಂತ. ಬಹುಶಃ ರವಿಕುಮಾರ್ ಈ ನೆಲ ಒಳಗಡೆ ನಿಮ್ಮ ಮಧ್ಯೆ ಮಾತಾಡ್ತಾರೆ. ಅದನ್ನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ, ಈ ಭೂಮಿ ಅನುಭವಿಸ್ತಿರುವ ಈ ಎಲ್ಲ ನೈಸರ್ಗಿಕ ವಿಪ್ಲವಗಳ ನಡುವೆ ಮನುಷ್ಯನ ದುರಾಸೆ ಕೆಲಸ ಮಾಡಿದೆ ಅಂತ. ಹಾಗಾಗಿ ಈ ನಿಸರ್ಗವನ್ನು ಮನುಷ್ಯನ ಅಗತ್ಯತೆಗೆ ತಕ್ಕ ಬಳಸುವಂಥದ್ದೇ ಸಮಾಜವಾದ. ಹಾಗಾಗಿ ಗಾಂಧಿ ಒಬ್ಬ ಅಪ್ಪಟ ಸಮಾಜವಾದಿ, ಅನುಮಾನನೇ ಇಲ್ಲ. ಎಲ್ಲ ಕೆಲಸಗಳನ್ನು ಸಮಾನವಾಗಿ ಗೌರವವಾಗಿ ನೋಡುವುದೇ ಸಮಾಜವಾದ. ಆ ಸಮಾಜವಾದಿಯ ನೆಲೆಯ ಒಳಗಡೆ ಗಾಂಧೀಜಿಯ ಸ್ಟಾಲ್ ಇತ್ತಲ್ಲ, ಅದು ಹೈಯೆಸ್ಟ್ ವ್ಯೂ ಆಗಿದ್ದ ಸ್ಟಾಲು. ಇಡೀ ಮ್ಯಾಡ್ರಿಡ್ ಹೇಳಂತಂದ್ರೆ ಎಲ್ಲರೂ ಕೂಡ ಗಾಂಧಿಗಳಾಗಬೇಕು ಅಂತ. ಅದರ ಅರ್ಥ ಇಷ್ಟೇನೆ, ನಾವು ಸಿಕ್ಕಾಬಟ್ಟೆ ಈ ಪ್ರಕೃತಿಯನ್ನು ಲೂಟಿ ಮಾಡಿಬಿಟ್ಟಿದ್ದೀವಿ. ಅಗತ್ಯವಾಗಿರುವಂತ ಜೀವನ, ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಕಟ್ಟಿಕೊಳ್ಳಬೇಕು, ಅಷ್ಟು ಮಾತ್ರ ನಾವು ಬಳಸಬೇಕು ಅನ್ನುವ ಇದನ್ನ ಕೊಟ್ಟಿತ್ತು. ಹಾಗಾಗಿ ಗಾಂಧಿಯನ್ನ ನಾವು ನಮ್ಮ ಜೀವನದ ಒಳಗಡೆ, ನಮ್ಮ ರಾಜಕೀಯ ಪ್ರಜ್ಞೆ ಒಳಗಡೆ, ನಮ್ಮ ಅಭಿವೃದ್ಧಿಯ ನೆಲೆ ಒಳಗಡೆ ತಂದುಕೊಂಡ್ರೆ ಮಾತ್ರ ಇವತ್ತು ಈ ಭೂಮಿ ಎಸಗುತ್ತಾ ಅನುಭವಿಸ್ತಾ ಇರುವಂತ ಈ ಹವಾಮಾನ ವೈಪರೀತ್ಯಕ್ಕೆ, ವೈನಾಡಿನ ಗುಡ್ಡದ ಕುಸಿತಕ್ಕೆ ಪರಿಹಾರ. ಇಲ್ಲ ಅಂದ್ರೆ ಆ ಪರಿಹಾರ ಇಲ್ಲ ಅನ್ನೋದನ್ನ ಮ್ಯಾಡ್ರಿಡ್ ಹೇಳಿದೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಾವು ಯಾವಾಗ 0 ಕಾರ್ಬನ್ ಆಗಬೇಕು ಅಂತ. 0 ಕಾರ್ಬನ್ ಆಗೋದು ಅಂದ್ರೆ ಗಾಂಧಿ ಆಗೋದು ಅಂತ ಅರ್ಥ. ಈ ಗಾಂಧಿ ಆಗುವಿಕೆ ಇದೆಯಲ್ಲ, ಅದು ಪರ್ಸನಲ್ ಮೊರಾಲಿಟಿಯನ್ನ ಗಟ್ಟಿಗೊಳಿಸುವ ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಇವತ್ತಿನ ಕಮ್ಮಟ ಒಂದು ನಾಂದಿಯಾಡ್ಲಿ. ನಮ್ಮಿಬ್ಬರು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಮಕ್ಕಳಿಗೆ ಗಾಂಧಿಯನ್ನ ನನ್ನ ಓದಿನಲ್ಲಿ, ಗಾಂಧಿಯನ್ನ ನಮ್ಮೂರಿನ ಪರಿಸರದಲ್ಲಿ, ಗಾಂಧಿಯನ್ನ ನಮ್ಮೂರಿನ ಬದುಕಿನ ಒಳಗಡೆ ಹೇಗೆ ಮಿಳಿತಗೊಳಿಸಬೇಕು ಅನ್ನೋದಷ್ಟು ವಿವೇಚನೆ ಕೊಡಲಿ ಅಂತ ಹೇಳ್ತಾ ನನ್ನ ಈ ಉದ್ಘಾಟನೆಯನ್ನ ಮಾಡಿದ್ದೀನಿ ಅಂತ ಹೇಳ್ತಾ, ಈ ಕಮ್ಮಟಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಹೆಚ್ಚು ಮಾತಾಡಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು, ಧನ್ಯವಾದ.